Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಸಿಂಪಲ್ ಹೋಮ್ ರೆಮಿಡಿ, ಆರಾಮಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಏನಪ್ಪ ಬ್ಯೂಟಿ ಟಿಪ್ಪು ಅಂತಂದರೆ ನಮ್ಮ ಸ್ಕಿನ್ನು ಗ್ಲೋ ಆಗೋದು ಹೇಗೆ, ಸೊ ಮನೇಲೇ ಗ್ಲೋಯಿಂಗ್ ಸ್ಕಿನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋಲಿ ನೋಡೋಣ. ಎಸ್ ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲ್ಲಿ ಒಂದಷ್ಟಿದೆ. ಸೊ ಇದು ಕೂಡ ಇನ್ನೊಂದು ಆ್ಯಡ್ ಆನ್ ಆಗುತ್ತೆ ಅದಕ್ಕೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ನಿಮಗೆ ಯಾವುದು ಫೀಸಬಲ್ ಆಗುತ್ತೆ, ಸೊ ಆ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ಓಕೆನಾ. ಸೊ ಇದಕ್ಕೆ ಏನಪ್ಪ ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅಕ್ಕಿ ಹಿಟ್ಟು, ಹಾಲು ಆ್ಯಂಡ್ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಹನಿ. ಸೊ ಇಷ್ಟಿದ್ರೆ ಸಾಕು, 4 ಐಟಮು. ಸೊ ಆರಾಮಾಗಿ ನೀವು ಮಾಡ್ಕೋಬೋದು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ, 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಸಾಕು. ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡೋ ಅದು ಮಿಕ್ಸ್ ಆಗೋ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗುತ್ತಲ್ಲ, ಸೊ ಅಷ್ಟು ಹಾಲು ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಪುಡಿ ಆ್ಯಂಡ್ ಸ್ವಲ್ಪ ಹನಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಳಿ. ಒಂದು 15-20 ಮಿನಿಟ್ಸ್ ಬಿಟ್ಟು ಆಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಇಷ್ಟೇ. ಸೊ ಸಿಂಪಲ್ಲಾಗಿ ಆರಾಮಾಗಿ ನಾವು ಮನೇಲೆ ಗ್ಲೋಯಿಂಗ್ ಸ್ಕಿನ್ನ ಮಾಡ್ಕೊಳ್ಳೋದಿದ್ದೀನಿ. ಸೊ ಅದನ್ನು ಬರೀ ಮುಖಕ್ಕೆ ಮಾತ್ರ ಅಲ್ಲ, ನಿಮ್ಮ ಕತ್ ಪೋರ್ಷನ್ಗೂ ಹಾಕ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಮ್ಟೈಮ್ಸ್ ನೋಡಿ ನಮ್ಮ ಸ್ಕಿನ್ ಕಲರ್ ಬೇರೆ ಇರುತ್ತೆ, ನಮ್ಮ ಕತ್ತು ಕಲರ್ ಬೇರೆ ಇರುತ್ತೆ. ಸೊ ನಾವು ಬರೀ ಮುಖಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿರ್ತೀವಿ, ಸೊ ವಿಚ್ ಇಸ್ ರಾಂಗ್. ಸೊ ಕತ್ತಿನ ಭಾಗನೂ ಅಷ್ಟೇ, ನೀವು ಏನೆಲ್ಲ ಫೇಸಿಗೆ ಮಾಸ್ಕ್ ಹಾಕ್ತಿರೋ ಸೊ ಕತ್ತಿನ ಭಾಗ ಇಲ್ಲಿ ತನಕ ಫುಲ್ ಕವರ್ ಮಾಡಿ. ಓಕೆನಾ. ಸೊ ಆ್ಯಂಡ್ ಲೈಟಾಗಿ ಮಸಾಜ್ ಕೊಡಿ, ಜಾಸ್ತಿ ಜೋರಾಗೆಲ್ಲ ಉಚ್ಚೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದನ್ನು. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಒಂದು 15-20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ನ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು ಡೈಲಿ ಲೈಕ್ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಇರುತ್ತಲ್ಲ, ಸೊ ಅದರಲ್ಲೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಬೇಡ ಅಂತಂದರೆ ವೀಕ್ಲಿ ಒನ್ಸ್ ಮಾಡ್ಕೋಬೋದು, ಅಥವಾ ಮಂತ್ಲಿ ಟ್ವೈಸ್ ಅಥವಾ ಮಂತ್ಲಿ ಒನ್ಸ್. ಸೊ ಈ ಥರ ಮಾಡ್ಕೋಬೋದು. ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ, ನಿಜವಾಗ್ಲೂ. ಸೊ ನಾವು ಬೇರೆ ಕೆಮಿಕಲ್ ಪ್ರಾಡಕ್ಟ್ಸ್ಗೆ ಹೋಗೋ ಬದಲು ಸೊ ಈ ಥರ ಮನೆಯಲ್ಲಿ ನಮಗೆ ಆರಾಮಾಗಿ ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ಗೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇಟ್ಕೋಬೋದು ಅಂತಂದರೆ ಸೊ ವೈ ನಾಟ್ ನಾವು ಅದನ್ನು ಟ್ರೈ ಮಾಡ್ಬೋದು ಅಲ್ವಾ. ತುಂಬ ಏನು ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ನಾವು ಎಕ್ಸ್ಪೆನ್ಸ್ ಮಾಡಬೇಕು, ನಮಗೆಲ್ಲೂ ಸಿಗಲ್ಲ ಅಂಥದ್ದೇನಿಲ್ಲ. ಸೊ ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗುವಂಥದ್ದೇ ಐಟಮ್ಗಳು. ಸೊ ಒಂದು ಸರಿ ತೊಗೊಂಬಂದು ಇಟ್ಕೊಂಡ್ರೆ ಆರಾಮಾಗಿ ಒಂದು ನಾವು ಹೇಗೆ ಯೂಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ಪ್ರಾಡಕ್ಟ್ ಖಾಲಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಬಟ್ 1 ವೀಕಿಗೆ ಸಾಕು. ನಾನು ಯಾವಾಗಲೂ ಸಜೆಸ್ಟ್ ಮಾಡೋ ಥರ ಜಾಸ್ತಿ ಎಲ್ಲ ತೀರಾ ಸ್ಟೋರ್ ಮಾಡೋದಕ್ಕೆಲ್ಲ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಆ್ಯಂಡ್ ಡೇ ಬೈ ಡೇ ಅದು ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಓಕೆ ಗೈಸ್, ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಸೊ ಅಂಟಿಲ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.